ಡಾಕ್ಟರ್ ಎಸ್.ಎ. ಪುಣೇಕರ್ ಶಿಕ್ಷಣವನ್ನೇ ಉಸಿರಾಗಿ ಮಾಡಿಕೊಂಡ ಮಹಾನ್ ಚೇತನ. ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾದ ದೀಪ, ಕರುಣೆಯ ಮೂರ್ತಿ ಶಂಶುದ್ದೀನ್ ಪುಣೇಕರ್ ಅವರು ಇಂದು ಕೊನೆಯುಸಿರೆಳೆದಿದ್ದಾರೆ. ಅವರ ಅಗಲಿಕೆಯೊಂದಿಗೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ಯುಗವೇ ಮೌನಕ್ಕೆ ಜಾರಿದಂತಾಗಿದೆ. ಶಿಕ್ಷಣವೇ ಜೀವನ, ಶಿಕ್ಷಣವೇ ಧ್ಯೇಯ, ಶಿಕ್ಷಣವೇ ದೇವರು ಎಂಬ ನಂಬಿಕೆಯನ್ನು ಉಸಿರಾಡಿದ ಅಪರೂಪದ ವ್ಯಕ್ತಿತ್ವ ಶಂಶುದ್ದೀನ್ ಪುಣೇಕರ್. ಸಮಾಜದ ಅಂಚಿನಲ್ಲಿ ನಿಂತು ಶಿಕ್ಷಣದಿಂದ ವಂಚಿತರಾಗಿದ್ದ ಅನೇಕ ಮಕ್ಕಳಿಗೆ ಅವರು ತಂದೆಯಂತೆ, ತಾಯಿಯಂತೆ ಆಶ್ರಯವಾಗಿದ್ದರು. ತಮ್ಮ ಸ್ವಂತ ಮಕ್ಕಳಂತೆ ಆ ಮಕ್ಕಳನ್ನು ಅಪ್ಪಿಕೊಂಡು ನೀವು ಕಲಿಯಬೇಕು, ನೀವು ಮುಂದೆ ಬರಬೇಕು ಎಂಬ ಹೃದಯಪೂರ್ವ ಆಶಯವನ್ನು ಸದಾ ಹೊತ್ತುಕೊಂಡಿದ್ದ ಕರುಣಾಮಯಿ ಅವರು. ಹಣ, ಹುದ್ದೆ, ಪ್ರಶಸ್ತಿಗಳಿಗಿಂತ ಮಕ್ಕಳ ಭವಿಷ್ಯವೇ ಅವರಿಗೆ ಅತಿದೊಡ್ಡ ಕನಸಾಗಿತ್ತು. Had a mind of starting a course in 3 years, 5 years course. We are successful in establishing this course for the last 1.5 years. ಶಿಕ್ಷಣ ನೀಡುವುದೇ ಇವರ ಧ್ಯೇಯ ವಾಕ್ಯ. ಶಿಕ್ಷಣದಿಂದ ಬದುಕು ಬದಲಾಗುತ್ತದೆ ಎಂಬ ನಂಬಿಕೆಯನ್ನು ತಮ್ಮ ಜೀವನದ ಮೂಲಕವೇ ಸಾಬೀತುಪಡಿಸಿದ ಮಹಾನ್ ಚೇತನ ಅವರು. ಅವರ ಕೈ ಹಿಡಿದು ಕಲಿತ ಅನೇಕ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೂ ಅವರು ಎಂದಿಗೂ ತಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡಲಿಲ್ಲ. ನಾನು ಮಾಡಿದ್ದೆಲ್ಲ ನನ್ನ ಕರ್ತವ್ಯ ಎಂದು ವಿನಮ್ರವಾಗಿ ಹೇಳುತ್ತಿದ್ದರು ಶಂಶುದ್ದೀನ್ ಪುಣೇಕರ್. ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಶಂಶುದ್ದೀನ್ ಪುಣೇಕರ್ ಅವರು ಅಬ್ದುಲ್ಲಾ ಹಾಗೂ ತಾಯಿ ಮೆಹಬೂಬಿ ದಂಪತಿಗಳ ಪುತ್ರನಾಗಿ 1936 ಜನವರಿ 10ರಂದು ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿದರು. ಸರಳ ಜೀವನ ಮತ್ತು ಉನ್ನತ ಚಿಂತನೆಯೊಂದಿಗೆ ಸಮಾಜ ಸೇವೆಗೆ ತಮ್ಮ ಸಂಪೂರ್ಣ ಬದುಕನ್ನೇ ಅರ್ಪಿಸಿದರು. ವೈಯಕ್ತಿಕ ನೋವುಗಳು, ಆರೋಗ್ಯದ ಸಮಸ್ಯೆಗಳು, ಅನೇಕ ಸಂಕಷ್ಟಗಳನ್ನು ಮರೆತು ಶಿಕ್ಷಣಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟರು. ಅವರ ಬದುಕು ಒಂದು ಪಾಠ, ಅವರ ನಡೆ ಒಂದು ಸಂದೇಶ, ಅವರ ಮಾತು ಒಂದು ದಾರಿದೀಪವಾಗಿತ್ತು. 1969ರಲ್ಲಿ ಕೇವಲ 17 ಮಕ್ಕಳೊಂದಿಗೆ ಡಾಕ್ಟರ್ ಶಂಶುದ್ದೀನ್ ಪುಣೇಕರ್ ಅವರು ಸ್ಥಾಪಿಸಿದ ಸಿಕ್ಯಾಬ್ ಶಿಕ್ಷಣ ಸಂಸ್ಥೆ ಇಂದು ಸಾವಿರಾರು ಮಕ್ಕಳ ಬದುಕಿಗೆ ಆಶಾಕಿರಣವಾಗಿ ಬೆಳೆಯುತ್ತಿದೆ. ಇಂದು ಶಿಕ್ಷಣವನ್ನೇ ಉಸಿರಾಗಿ ಮಾಡಿಕೊಂಡಿದ್ದ ಆ ಮಹಾನ್ ವ್ಯಕ್ತಿ ನಮ್ಮನ್ನೆಲ್ಲ ಬಿಟ್ಟು ಹೊರಟಿದ್ದಾರೆ. ಆದರೆ ಅವರು ಬಿತ್ತಿದ ಜ್ಞಾನ ಬೀಜಗಳು, ಅವರು ರೂಪಿಸಿದ ಬದುಕುಗಳು ಎಂದಿಗೂ ಮರಣ ಹೊಂದುವುದಿಲ್ಲ. ಸಾವಿರಾರು ವಿದ್ಯಾರ್ಥಿಗಳ ಹೃದಯಗಳಲ್ಲಿ ಅವರು ಶಾಶ್ವತವಾಗಿ ಜೀವಂತವಾಗಿರುತ್ತಾರೆ. ಡಾಕ್ಟರ್ ಶಂಶುದ್ದೀನ್ ಪುಣೇಕರ್ ಅವರ ಅಗಲಿಕೆ ಶಿಕ್ಷಣ ಲೋಕಕ್ಕೆ ತುಂಬಲಾಗದ ನಷ್ಟ. ಅವರ ಸ್ಮರಣೆ ನಮ್ಮ ಕಣ್ಣೀರಿನೊಂದಿಗೆ, ನಮ್ಮ ಕೃತಜ್ಞತೆಯೊಂದಿಗೆ ನಮ್ಮ ಹೃದಯದೊಳಗೆ ಸದಾ ಜೀವಂತವಾಗಿರಲಿದೆ. ಇದು ಕೇವಲ ವಿದಾಯವಲ್ಲ, ಇದು ಶಿಕ್ಷಣದ ಮಹಾನ್ ಯುಗಾಂತ್ಯ.